ಹಲೋ ನಮಸ್ಕಾರ ಸ್ನೇಹಿತರ. ಇಲ್ಲಿ ನಂದ ಮತ್ತೆ ಎದುರುಗಡೆ ಮನೆ ಇಬ್ಬರ ನಡುವೆ ದೊಡ್ಡ ಸವಾಲೇ ನಡೀತದೆ. ಫೈನಲಿ ಅಮ್ಮ ಸಿಕ್ಕಿ ಬಿದ್ದಿದ್ದ ತಡ ಈ ಕಡೆ ಪ್ರಿಯಾ ನೌಟಂಕಿ ಆಟ ಕೂಡ ಬೀಳ್ತಿದ್ಯಾ, ಏನಾಯ್ತು ಏನ್ ಕತೆ, ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡೋದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ಅಜ್ಜಿಗೆ ತನ್ನ ಮಗಳು ಮೊಮ್ಮಕ್ಕಳು ನೋಡ್ಬೇಕು ಅನ್ನೋ ಆಸೆ ಆಗ್ಬಿಡತ್ತೆ. ಹಾಗಾಗಿ ಅಜ್ಜಿ ಗಿರಿಜಾ ಮನೆಗೆ ಬರ್ತಾರೆ. ಗಿರಿಜಾವ್ರಿಗಂತೂ ಅಮ್ಮನನ್ನ ನೋಡಿ ತುಂಬಾ ಖುಷಿ ಆಗುತ್ತೆ. ಮೊಮ್ಮಕ್ಕಳು ಎಲ್ಲರೂ ಕೂಡ ಅಜ್ಜಿ ಜೊತೆ ಮಾತನಾಡ್ತಾ ಸಮಯವನ್ನ ಕಳೀತಿದ್ದಾರೆ. ಎತ್ತ ಕಡೆ ಪ್ರಿಯಾ ಕೈಗೆ ಸಿಗ್ಬೀಳ್ತಾರೆ. ಈ ಕಡೆ ಮೀನಾ ಹೋಗಿದ್ದೆ ಪ್ರಿಯಾನ ತುಂಬಾ ಚೆನ್ನಾಗಿ ಹ್ಯಾಂಡಲ್ ಮಾಡ್ತಾರೆ. ಪ್ರಿಯಾ ನೋಡಿದ್ದೆ ಮಾವಂಗ್ ತಿಳಿಸ್ಬೇಕು ಅನ್ನೋದೇ ಅವಳ ಫಸ್ಟ್ ಥಾಟ್ ಆಗುತ್ತೆ. ಬಟ್ ಯಾವಾಗ ಮೀನಾ ಬಂದು ಅತ್ತೆ ವಿಶ್ವಾಸವನ್ನ ಗಳಿಸ್ಕೋಬಹುದು, ಈ ಬಾರಿ ನೀವು ಅತ್ತೆಯನ್ನ ಸಪೋರ್ಟ್ ಮಾಡಿದ್ರೆ ಮಾವಂಗೆ ವಿಷಯ ಹೇಳ್ದೇ ಇದ್ರೆ ಅಂದಾಗ ಫೈನಲಿ ಸರಿ ಆಯ್ತು ಅಂತ ಒಪ್ಕೊಂಡಿದ್ದೆ. ಅಜ್ಜಿ ಹತ್ರ ಬಂದು ಅಜ್ಜಿ ನಿಮ್ಮನ್ನ ತುಂಬಾ ಹತ್ರದಿಂದ ಎಂದು ನೋಡಿರ್ಲಿಲ್ಲ ಅಂತ ಹೇಳಿ ಆಶೀರ್ವಾದ ತಗೋತಾರೆ. ಎಲ್ಲರೂ ಕೂಡ ಖುಷಿಯಿಂದ ಸಮಯವನ್ನ ಕಳೆಯೋ ಸಮಯಕ್ಕೆ ಆ ಕಡೆ ಸುಂದರ ಅವ್ರಿಗೆ ಕೂಡ ಅಮ್ಮ ಬಂದಿರೋದು ಗೊತ್ತಾಗುತ್ತೆ. ಅವರು ಕೂಡ ಮನೆಗೆ ಹೊರಟು ಬರ್ತಿರ್ತಾರೆ. ಬಟ್ ಅದರ ನಡುವೆ ನಂದವ್ರು ಕೂಡ ನಾನು ಮನೆಗೆ ಹೋಗ್ತಾ ಇದ್ದೀನಿ, ಊಟ ಮಾಡ್ಕೊಂಡು ಹೋಗೋಣ ಬಾ ಅಂತ ಹೇಳಿ ಅವರನ್ನ ಕೂಡ ಮನೆಗೆ ಕರ್ಕೊಂಡು ಬರ್ತಿದ್ದಾರೆ. ಈ ಒಂದು ವಿಷಯ ಸುಂದರನ ಮುಖಾಂತರ ವಲ್ಲಭಂಗೆ ಗೊತ್ತಾಗತ್ತೆ. ವಲ್ಲಭ ತಕ್ಷಣ ವಿಷಯವನ್ನ ಮನೆ ಮಂದಿಗೆ ಹೇಳ್ತಾರೆ. ಮನೆ ಮಂದಿ ಅವ್ರು ಎಲ್ಲರೂ ಗಾಬರಿ ಆಗ್ತಾರೆ. ಅಮ್ಮನ ನೋಡಿದ್ರೆ ಏನ್ ಗತಿ, ಮೊದಲು ಇವರನ್ನ ಅವರ ಮನೆಗೆ ಕಳಿಸ್ಬಿಡ್ಬೇಕು ಅಂತ ಅನ್ಕೊಂಡಿದ್ದೆ. ಕಳಿಸ್ಬೇಕು ಅಂತ ಬರ್ತಾರೆ. ಎದುರುಗಡೆ ಮನೆಯಲ್ಲಿ ಆಲ್ರೆಡಿ ಅಮ್ಮನ ವಿಷಯಕ್ಕೆ ಗಲಾಟೆ ಆಗಿರುತ್ತೆ. ಕಲ್ಲವರನ್ನ ಸೂರ್ಯಕಾಂತ್ ಚಂದ್ರಕಾಂತ್ ಪ್ರಶ್ನೆ ಮಾಡಿರ್ತಾರೆ. ಇಂದ್ರಾಣಿ ಅವರು ಚಾಡಿ ಹಾಕಿರ್ತಾರೆ. ಫೈನಲಿ ಕಲ್ಲ ಅವರು ದೇವಸ್ಥಾನಕ್ಕೆ ಹೋಗಿದ್ದಾರೆ ಅತ್ತೆ ಅಂತ ಸುಳ್ಳು ಹೇಳಿರ್ತಾರೆ. ಅಮ್ಮ ಒಬ್ಬರೇ ಹೇಗೆ ಹೋಗೋಕ್ಕಾಗತ್ತೆ ಅಂದಾಗ ನಾನು ಹೇಳಿದೆ ಬೇಡ ಅಂತ, ಬಟ್ ಆದ್ರೂ ಕೂಡ ಹೇಳಿದೆ ಕೇಳಿದೆ ಹೋಗ್ಬಿಟ್ಟಿದ್ದಾರೆ ಅಂದಾಗ ಯಾವ ದೇವಸ್ಥಾನ ಏನು ಅನ್ಕೊಂಡಿದೆ. ಎಲ್ಲರೂ ಕೂಡ ಅವರ ಮನೆಯವರು ದೇವಸ್ಥಾನಕ್ಕೆ ಅಂತ ಹೇಳಿ ಹೊರಗಡೆ ಬರ್ತಾರೆ. ಅದೇ ಸಮಯಕ್ಕೆ ಅಮ್ಮನನ್ನ ಕರ್ಕೊಂಡು ಈ ಮನೆಯವರು ಕೂಡ ಹೊರಗಡೆ ಬರ್ತಿರ್ತಾರೆ. ಅವರನ್ನ ನೋಡಿದೆ ಹಾಗೆ ಹೋಗಿ ಬಚ್ಚಿಟ್ಕೋತಾರೆ. ಫೈನಲಿ ಎಲ್ಲರೂ ಕೂಡ ದೇವಸ್ಥಾನಕ್ಕೆ ಹುಡುಕ್ಲಿಕ್ಕೆ ಅಂತ ಹೋಗ್ತಿದ್ದಾರೆ. ಇದೇ ಒಂದು ಸಮಯದಲ್ಲಿ ಅಮ್ಮನ ಹೋಗಿ ಬಿಟ್ಟು ಬಂದ್ಬಿಡೋಣ ಅಂತ ಅನ್ಕೋತಾರೆ ಮೊಮ್ಮಕ್ಕಳು. ಬಟ್ ಅದೇ ಸಮಯಕ್ಕೆ ನಂದವರು ಅಲ್ಲಿಗೆ ಎಂಟ್ರಿ ಕೊಡ್ತಾರೆ. ನಂದವರು ಬರ್ತಿದ್ದಾಗ ಇಡೀ ಮನೆ ಗಾಬರಿ ಬೀಳುತ್ತೆ. ಏನ್ ಮಾಡ್ಬೇಕು ಏನು ಅನ್ನೋದು ತೋಚುತ್ತೆ ಇದ್ದಾಗ ರೂಮಲ್ಲಿ ಇರಿಸ್ಬಿಡೋಣ ಅಂತ ಪ್ರಿಯಾನೇ ಐಡಿಯಾ ಕೊಡ್ತಾರೆ. ಪ್ರಿಯಾ ಐಡಿಯಾಕ್ಕೆ ಸಲ್ಯೂಟ್ ಹೇಳ್ತಾರೆ. ಬಟ್ ಇಲ್ಲಿ ಪ್ರಿಯಾ ಹೋಗಿದ್ದ ವಲ್ಲಭನ್ ರೂಮಲ್ಲಿ ಕೂರಿಸೋ ಬದಲಾಗಿ ಮಾವನ್ ರೂಮಲ್ಲಿ ಕೂರಿಸ್ಬಿಟ್ಟಿರ್ತಾಳೆ. ಫೈನಲಿ ಇಲ್ಲಿ ಎಲ್ಲರೂ ಕೂಡ ಗಾಬರಿ ಆಗಿದ್ದು ನಂದವರು ಯಾಕೆ ಎಲ್ಲರೂ ಕೂಡ ಬೆವತಿದ್ದೀರಾ, ಯಾಕೆ ಗಾಬರಿ ಆಗಿದ್ರ ಅಂದಾಗ ಆ ರೀತಿ ಏನಿಲ್ಲ ಅಂತ ಹೇಳ್ತಾರೆ. ಆದ್ರೂ ಕೂಡ ಎಲ್ಲರ ನಡವಳಿಕೆ ತುಂಬಾ ವಿಚಿತ್ರ ಅಂತಾನೆ ನಂದವ್ರಿಗೆ ಅನ್ಸೋಕೆ ಶುರು ಆಗುತ್ತೆ. ಇದರ ನಡುವೆ ಪ್ರಿಯಾ ಕೂಡ ಬರ್ತಾಳೆ. ಪ್ರಿಯಾ ಬಂದದೆ ಸೇಫ್, ವಲ್ಲಭನ್ ರೂಮಲ್ಲಿ ಇದ್ದಾರೆ, ಖಂಡಿತ ಮಾವನಿಂದ ಈಗ ಬಚಾವ್ ಮಾಡ್ಬೋದು ಅಂತ ಮನೆಯವ್ರು ಅನ್ಕೊಂಡ್ರೆ ಇಲ್ಲಿ ಪ್ರಿಯಾ ಹೇಳೋದು ನಾನು ಮಾವನ್ ರೂಮಲ್ಲಿ ಕೂರ್ಸ್ ಬಂದಿದ್ದೀನಿ ಅಂತ. ಎಲ್ಲರೂ ಕೂಡ ಮಾತನ್ನ ಕೇಳಿದೆ ತಪ್ಪಿ ಬಾಗ್ಬಿಡ್ತಾರೆ. ಏನಮ್ಮ ಎಡವಟ್ ಮಾಡ್ಕೊಂಡೆ ನೀನು, ವಲ್ಲಭನ್ ರೂಮಲ್ಲಿ ತಾನೇ ಕೂರ್ಸೋದು ಅಂತ ಹೇಳ್ತಾರೆ. ಅದಕ್ಕೆ ಇಲ್ಲಿ ಪ್ರಿಯಾ ವಲ್ಲಭನ್ ರೂಮಲ್ಲಿ ಕೂರಿಸ್ಬೇಕಂತ ನೀವು ಹೇಳಲಿಲ್ಲ, ಜಸ್ಟ್ ರೂಮ್ ಅಂದ್ರಿ, ನಾನು ಮಾವನ್ ರೂಮಲ್ಲಿ ಹೋಗಿ ಕೂರ್ಸ್ ಬಂದೆ ಅಂತ ಹೇಳ್ತಾರೆ. ಕೊನೆಗೂ ಎಡವಟ್ಟನ್ನ ಮಾಡ್ತಾರೆ. ಈ ಕಡೆ ಆಲ್ರೆಡಿ ನಂದವರು ಕೈಕಾಲು ಮುಖ ತೊಳಿಬೇಕು ಅಂತ ಹೇಳಿ ಆಲ್ರೆಡಿ ಹೋಗಿದ್ದಾರೆ. ಫೈನಲಿ ಹೋಗ್ತಿದ್ದಾಗೆ ಅವರ ರೂಮ್ಗೆ ಹೋಗೋ ಅಭ್ಯಾಸ ಇರುತ್ತೆ. ಈಗ ಕತೆ ಮುಗೀತು ಅಂತ ಎಲ್ಲರೂ ಅನ್ಕೋತಾರೆ. ಫೈನಲಿ ನಂದವ್ರು ಕೂಡ ಕೈಕಾಲು ಮುಖ ತೊಳ್ಕೊಂಡು ತಮ್ಮ ರೂಮಿಗೆ ಹೋಗ್ತಾರೆ. ಅಲ್ಲಿ ಬೆಡ್ಶೀಟ್ ಅನ್ನ ಹೊದ್ಕೊಂಡು ಅಜ್ಜಿ ಮಲ್ಕೊಂಡಿದ್ದಾರೆ. ಬಟ್ ಇಲ್ಲಿ ರಕ್ಷಾ ಅಂತ ಅನ್ಕೊಂಡಿದ್ದೆ, ಏನಿದು ರಕ್ಷೆ ಯಾಕೆ ಇಷ್ಟೊತ್ತಲ್ಲಿ ಮಲಗಿದಾಳೆ ಅಂತ ಹೇಳಿ ಗಿರಿಜಾ ಅವರನ್ನ ಕರೀತಾರೆ. ಗಿರಿಜಾ ಅವರು ಮುಗೀತು ಕತೆ ಅಂತ ಅನ್ಕೊಂಡ್ ಬಂದ್ರೆ ಅಲ್ಲಿ ನಂದವರು ರಕ್ಷಾ ಅನ್ಕೊಂಡ್ ಮಾತಾಡ್ತಾರೆ. ಇವರು ಕೂಡ ಅದೇ ರೀತಿ ರಕ್ಷಾ ಅಂತಾನೆ ಮುಂದುವರೆದ್ ಬಿಡ್ತಾರೆ. ಈ ಕಡೆ ರಕ್ಷೆ ಯಾಕೆ ಮಲ್ಕೊಂಡಿದ್ದಾಳೆ, ಈ ರೀತಿ ಮಾಡಿದ್ರೆ ಇವಳು ಕಮಿಷನರ್ ಆಗಕ್ಕಾಗತ್ತಾ, ಈ ರೀತಿ ಯಾರಾದರೂ ಮಲ್ಕೋತಾರೆ ಇಷ್ಟೊತ್ತಲ್ಲಿ, ಮೊದಲು ಎದೇಳು ರಕ್ಷಾ ಅಂತ ಎಬ್ಸೋದಕ್ಕೆ ಮುಂದಾದಾಗ ಬಿಡಿ ನೀವೇನು ಎಬ್ಬಿಸ್ಬೇಡಿ, ಪಾಪ ಮಲ್ಕೊಳ್ಳಿ, ಹೊಟ್ಟೆ ನೋವು ತಲೆನೋವು ಅಂತ ಬಂದಿದ್ದು, ನಾನೇ ಕಷಾಯ ಮಾಡಿಕೊಟ್ಟು ರೆಸ್ಟ್ ತಗೋ ಅಂದಿದ್ದೀನಿ, ರೆಸ್ಟ್ ತಗೊಡ್ತಿದ್ದಾಳೆ ಅಂತ ಹೇಳ್ತಾರೆ. ಸರಿ ಆಯಿತು, ಈಗಿನ ಮಕ್ಕಳು ಕಾಲೇಜಿಂದ ಬಂಕ್ ಹಾಕಬೇಕು ಅನ್ನೋ ಕಾರಣಕ್ಕೆ ಈ ರೀತಿ ಎಲ್ಲ ಸುಳ್ಳು ಹೇಳ್ತಾರೆ. ಇವಳು ಆ ರೀತಿ ಏನಾದರೂ ಸುಳ್ಳು ಹೇಳಿದ್ರೆ ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ಈ ರೀತಿ ಎಲ್ಲ ಬಂಕ್ ಹಾಕಬಾರ್ದು ಕಾಲೇಜ್ಗೆ ಅಂತ ತಾಕೀತು ಮಾಡಿಬಿಡು ಅಂತ ಹೇಳಿ ನಂದವರು ಹೊರಗಡೆ ಬರ್ತಾರೆ. ಫೈನಲಿ ಬಚಾವಾದ್ವಿ ಅನ್ಕೊಂಡಿದ್ದೆ. ಇಲ್ಲಿ ನಂದವ್ರನ್ನ ಊಟ ಮಾಡೋದಕ್ಕೂ ಅವಕಾಶ ಮಾಡಿಕೊಡೋದಿಲ್ಲ. ನಡೀರಿ ಅಂತಿರ್ತಾರೆ. ಊಟ ಮಾಡೋಕೆ ಬಂದಿದ್ದೀನಿ, ಒಂದು ಅರ್ಧ ಗಂಟೆ ಅಷ್ಟೇ ಬೇಗ ಬಂದಿರೋದು, ಊಟ ಮಾಡ್ಕೊಂಡು ಹೋಗೋಣ ಅಂತ ಹೇಳಿದ್ದ. ಈ ಕಡೆ ಊಟವನ್ನ ಬಡಿಸೋದಕ್ಕೆ ಮುಂದಾಗ್ತಾರೆ ಗಿರೀಶ್ ಅವರು. ಅಲ್ಲೂ ಕೂಡ ಮೊಸರನ್ನ ಸಾಂಬಾರನ್ನ ಎಲ್ಲವನ್ನ ಕೂಡ ಒಟ್ಟಿಗೆ ಬಡಿಸ್ಬಿಡ್ತಾರೆ. ಆಗ ಇಲ್ಲಿ ನಂದವರು ಏನಿದು ಗಿರೀಶ ಆಲ್ರೆಡಿ ಮೊಸರನ್ನ ಬಡಿಸ್ತಿದ್ಯಲ್ಲ ಅಂದಾಗ, ಅಯ್ಯೋ ನೀವು ಮತ್ತೆ ಹಾಕಿಸ್ಕೋತೀರಾ ಅಲ್ವಾ, ಮೊಸರನ್ನ ತಿಂದೆ ಎದ್ದು ಹೋಗೋದಿಲ್ವಲ್ಲ, ಹಾಗಾಗಿ ಒಟ್ಟಿಗೆ ಬಡಿಸ್ಬಿಟ್ಟೆ, ಯಾಕೆ ತಪ್ಪಾಗೋಯ್ತಾ, ದಯವಿಟ್ಟು ಕ್ಷಮಿಸ್ಬಿಡ್ರಿ, ಎಂದು ಮಾಡಿದ ತಪ್ಪನ್ನು ಮಾಡಿಬಿಟ್ಟೆ ಅಂತ ಓವರ್ ಡ್ರಾಮಾ ಮಾಡ್ತಾರೆ ಗಿರೀಶ್ ಅವರು. ಏನಿದು ವಿಚಿತ್ರವಾಗಿ ನಡ್ಕೊತಿದ್ರೆ ಏನಂತಾನೆ ಗೊತ್ತಾಗ್ತಿಲ್ಲ ಅಪ್ಪ ಅಂತ ಅನ್ಕೊಂಡು ಊಟ ಮಾಡ್ತಿರ್ತಾರೆ. ಅಷ್ಟರಲ್ಲಿ ರಕ್ಷಾನೇ ಅಲ್ಲಿಗೆ ಬರ್ತಾಳೆ. ರಕ್ಷನ್ ಧ್ವನಿ ಕೇಳಿದ್ದೆ ನಂದವ್ರಿಗೆ ಶಾಕ್ ಆಗುತ್ತೆ. ಆಲ್ರೆಡಿ ರಕ್ಷಾ ಕಾಣಿಸ್ಬಿಡ್ತಾಳೆ ಅಂತ ಎಲ್ಲರೂ ಕೂಡ ಬಂದು ಅಡ್ಡಿಯಾಗಿ ನಿಂತ್ಕೊಂಡ್ಬಿಟ್ಟಿದ್ದಾರೆ. ಈ ಕಡೆ ಕೇಶವ ನಾನೇ ಮಿಮಿಕ್ ಮಾಡಿದ್ದು ಚೆನ್ನಾಗಿ ಕೇಳಿಸ್ತಾ ಅಪ್ಪ ಅಂತ ಹೇಳ್ತಾರೆ. ಈ ಕಡೆ ರಕ್ಷಾ ಯಾಕೆ ಅಂತಿದ್ದಾಗ ಇಲ್ಲಿ ಮೀನಾ ಮತ್ತೆ ಅಮ್ಮು ಇಬ್ರು ಕೂಡ ಬಂದು ಬಾಯಿ ಮುಚ್ಕೊಂಡು ಅವರನ್ನ ಇತ್ತಲಿಗೆ ಕರ್ಕೊಂಡು ಹೋಗಿದ್ದೆ. ನಡೆದಿದ್ದು ಎಲ್ಲವನ್ನ ಕೂಡ ಹೇಳ್ತಾರೆ. ನೀನು ಇಲ್ಲೇ ಇರು ಅಂತ
ಅಂತ ಹೇಳ್ತಾರೆ. ತದನಂತರ ಆತ ಕಡೆ ಚಂದ್ರಕಾಂತ್ ಮತ್ತೆ ಸೂರ್ಯ ಇಬ್ರು ಕೂಡ ಇಂದ್ರಾಣಿಯ ಹಾಗೆ ಕಲಾವ್ರನ್ನ ಕರ್ಕೊಂಡು ದೇವಸ್ಥಾನಕ್ಕೆ ಹೋಗಿದ್ದಾರೆ. ಇದೇ ದೇವಸ್ಥಾನಕ್ಕಲ್ವಾ ನೀನು ಹೇಳಿದ್ದು ಅಮ್ಮ ಬಂದಿದ್ದಾರೆ ಅಂತ, ನಡಿ ಅಂತ ಹೇಳಿ ಕರ್ಕೊಂಡು ಬರ್ತಾರೆ. ಕಲಾವ್ರಿಗೆ ಗಾಬರಿ ಆಗ್ತದೆ, ಬಿಕಾಸ್ ಆ ಮಗಳ ಮನೆಗೆ ಹೋಗಿದ್ದಾರೆ ಅನ್ನೋದು ಕಲಾವ್ರಿಗೆ ಗೊತ್ತದೆ. ಬಟ್ ಆದ್ರೂ ಕೂಡ ಸುಳಿವನ್ನ ಬಿಟ್ಕೊಡ್ತಿಲ್ಲ ಕಲಾವ್ರು. ಈ ಕಡೆ ಗರ್ಭಗುಡಿ ಎಲ್ಲ ಕೂಡ ಬಾಗ್ಲು ಹಾಕಿರತ್ತೆ. ಏನಿದು ಗರ್ಭಗುಡಿ ಎಲ್ಲ ಕೂಡ ಬಾಗ್ಲು ಹಾಕಿದೆ, ಅಮ್ಮ ಎಲ್ಲೂ ಕೂಡ ಕಾಣಿಸ್ತಿಲ್ವಲ್ಲ ಅಂತ ಸೂರ್ಯಕಾಂತ್ ಹೇಳ್ತಾರೆ. ಅದು ಪ್ರದಕ್ಷಿಣೆಗೆ ಹೋಗಿರ್ಬೋದು ಅಂದಾಗ, ಹೌದಾ ಪ್ರದಕ್ಷಿಣೆಗೆ ಹೋಗಿದ್ದಾರೆ, ಸರಿ ಬಾ ಅಂತ ಹೇಳಿ ಪ್ರದಕ್ಷಿಣೆ ಎಲ್ಲ ಮಾಡ್ತಾರೆ. ಅಲ್ಲೂ ಕೂಡ ಅಜ್ಜಿ ಸಿಗೋದಿಲ್ಲ. ಏನು ಹೇಳ್ತಿದ್ಯಾ ನೀನು, ಎಲ್ಲಿ ಅಮ್ಮ ಅಂತ ಕೇಳ್ತಿದ್ದಾರೆ. ಈ ಕಡೆ ಇಂದ್ರ ಅವ್ರು ಬಂದಿದ್ದೆ, ಅಯ್ಯೋ ಅಕ್ಕ ನಿಜ ಹೇಳ್ಬಿಡಕ್ಕ, ನನ್ನ ಗಂಡಂಗೆ ಮತ್ತೆ ಭಾವಂಗೆ ಈ ರೀತಿ ನೀನು ಕಷ್ಟ ಕೊಡೋದು ನಂಗೆ ಇಷ್ಟ ಆಗ್ತಿಲ್ಲ. ಅವ್ರು ಎಷ್ಟು ಕೋಪ ಮಾಡ್ಕೊಂಡಿದ್ದಾರೆ ನಿನ್ನ ನಡವಳಿಕೆಯಿಂದ, ಪ್ಲೀಸ್ ಅಕ್ಕ ಏನೇ ಇದ್ರು ಹೇಳು, ಅವರಿಬ್ರು ಕೋಪ ಮಾಡ್ಕೊಳ್ತಾ ಇರೋ ಹಾಗೆ ನಾನು ನೋಡ್ಕೋತೀನಿ, ಪ್ಲೀಸ್ ಅಕ್ಕ ಹೇಳು ಅಂತ ಕೇಳ್ತಿದ್ದಾರೆ. ಅದಕ್ಕೆ ಇಲ್ಲಿ ಕಲವರು ಏನೂ ಇಲ್ಲ ನಾನು ನಿಜಾನೇ ಹೇಳ್ತಿದ್ದೀನಿ ಅಂದಾಗ, ಎಲ್ಲಿ ಹಾಗಿದ್ರೆ ಅಮ್ಮ ಅಂತ ಸೂರ್ಯಕಾಂತ್ ಪ್ರಶ್ನೆ ಮಾಡ್ತಾರೆ. ಎಲ್ಲಿ ಅಂದರೆ ಅವರು ಆಲ್ರೆಡಿ ದೇವಸ್ಥಾನದಿಂದ ಮನೆಗೆ ಹೋಗಿರ್ಬೋದೇನೋ ಅಂದಾಗ, ಏನು ಆಲ್ರೆಡಿ ದೇವಸ್ಥಾನದಿಂದ ಮನೆಗೆ ಹೋಗ್ಬಿಟ್ರ, ಇವಾಗ ಬಂದು ಎಲ್ಲ ಮಾಡಿ ದೇವಸ್ಥಾನನ ಮುಗಿಸಿ ಮನೆಗೆ ಹೋಗ್ಬಿಟ್ರಲ್ವಾ ಅಂತ ಹೇಳಿ ಹೊಡೆಯೋದಕ್ಕೆ ಮುಂದಾಗ್ಬಿಡ್ತಾರೆ ಸೂರ್ಯಕಾಂತ್. ಆಗ ಇಲ್ಲಿ ಇಂದ್ರ ಅವರು, ಅಕ್ಕ ಎಷ್ಟೇ ಹೇಳಿದ್ರು ಕೂಡ ನೀವು ಏನೇ ಮಾಡಿದ್ರು ಬಾಯ್ ಬಿಡುವುದಿಲ್ಲ, ನೀವೇ ತಿಳ್ಕೊಳ್ಳಿ, ಹಾಗಿದ್ರೆ ಅಮ್ಮ ಎಲ್ಲಿ ಹೋಗಿರ್ಬೋದು ಅತ್ತೆ ಅಂತ ಹೇಳಿ ಅಂದಾಗ, ಎಲ್ಲಿ ಹೋಗಿದ್ದಾರೆ ಅಂತ ಚಂದ್ರಕಾಂತ್ ಕೇಳ್ತಾರೆ. ಎಲ್ಲಿ ಹೋಗಿರ್ತಾರೆ, ಮಗಳು ಗಿರಿಜಾ ಬಂದಿದ್ಲು ನೋಡೋದಕ್ಕೆ ಅಂತ ಹೇಳಿ, ಇದರಿಂದಾಗಿ ಅಮ್ಮಂಗೆ ಮತ್ತೆ ಗಿರಿಜಾ ಜೊತೆ ಮಾತಾಡಬೇಕು ಅಂತ ಅನ್ಸಿರುತ್ತೆ. ಅದೇ ಕಾರಣಕ್ಕೆ ಅತ್ತೆ ಹೇಳ್ದೆ ಕೇಳ್ದೆ ಗಿರಿಜಾ ಅವರ ಮನೆಗೆ ಹೋಗಿರ್ತಾರೆ ಅಂತ ಹೇಳ್ತಾರೆ. ಹೌದಾ, ಹಾಗಿದ್ರೆ ಖಂಡಿತ ಅವರನ್ನ ಇವತ್ತು ಸುಮ್ಮನೆ ಬಿಡೋದಿಲ್ಲ ನಾನು ಅಂತ ಹೇಳಿದೆ ಸೂರ್ಯಕಾಂತ್. ಚಂದ್ರಕಾಂತ್, ಕಲಾ ಮತ್ತೆ ಇಂದ್ರ ಎಲ್ಲರೂ ಕೂಡ ಇಲ್ಲಿ ನಂದವ್ರ ಮನೆಗೆ ಬರ್ತಾರೆ. ಇತ್ತ ಕಡೆ ನಂದವ್ರು ಊಟ ಮಾಡಿ ಮುಗಿಸಿ ಎದ್ದು ಹೋಗ್ಬೇಕಾಗಿರುತ್ತೆ. ಬಟ್ ಅಷ್ಟರಲ್ಲಿ ನಂದ ಅಂತ ಹೇಳಿ ಜೋರಾಗಿ ಸೂರ್ಯಕಾಂತ್ ಚಂದ್ರಕಾಂತ್ ಕಿರ್ಚ್ಕೋತಿದ್ದಾರೆ. ಅತ್ತ ಕಡೆ ಎಡವಟ್ಟಾಯ್ತು ಅಂತ ಅನ್ಕೊಂಡಿದ್ದೆ, ಮನೆಯವರೆಲ್ಲರೂ ಅನ್ಕೋತಾರೆ. ಫೈನಲಿ ನಂದವ್ರು ಮನೆಯವ್ರ ಜೊತೆ ಹೊರಗಡೆ ಬರ್ತಾರೆ. ಅಲ್ಲಿ ಅಮ್ಮ ಸಿಗ್ಬಿದ್ರೆ ಏನಪ್ಪಾ ಮಾಡುದು ಅಂತ ಎಲ್ರಿಗೂ ಕೂಡ ಗಾಬರಿ ಮನ್ಸಲ್ಲೇ ಇದೆ. ಈ ಕಡೆ ಯಾಕೆ ಕಿರ್ಚ್ಕೋತಾ ಇದ್ದೀರಾ, ಮತ್ತಿನ್ನೇನು ಸಮಸ್ಯೆ ಮಾಡ್ತಾ ಇದ್ದೀರಾ ನೀವು ಅಂತ ನಂದವ್ರು ಕೇಳ್ತಾರೆ. ನಮ್ಮಮ್ಮ ನಿಮ್ಮ ಮನೇಲಿದ್ದಾರೆ ಅಂದಾಗ, ಏನು ನಿಮ್ಮಮ್ಮ ನಮ್ಮ ಮನೇಲಿದ್ದಾರಾ, ಯಾವತ್ತೇನೂ ಇಲ್ಲ ನಮ್ಮ ಮನೇಲಿ, ಸುಮ್ಮನೆ ವಿನಾಕಾರಣ ಜಗಳ ಮಾಡಬೇಕು ಅಂತ ಇನ್ನೇನು ವಿಷಯ ತೆಗೆದುಕೊಂಡು ಬರಬೇಡಿ ಅಂತ ಹೇಳ್ತಾರೆ. ಇಲ್ಲ ನಮ್ಮಮ್ಮ ನಿಮ್ಮ ಮನೇಲಿ ಇರೋದು ಅಂದಾಗ, ಹೌದಾ ಹಾಗಿದ್ರೆ ಬಂದು ಹುಡ್ಕೊಳ್ಳಿ ಬೇಕಿದ್ರೆ ಅಂತ ನಂದವ್ರು ಹೇಳ್ತಾರೆ. ನಾನು ನಿಮ್ಮನೆ ಕಾಲಿಡೋದಾ, ನಿಮ್ಮನೆಗೆ ಅಂತ ಕೊಂಪಿಗೆ ನಾನು ಕಾಲಿಡ್ತೇನೆ, ನಮ್ಮ ಹುಡುಗ ಒಳಗಡೆ ಬಂದು ನೋಡ್ತಾನೆ ಇದ್ರೆ ಏನು ಮಾಡ್ತೀಯಾ ಅಂದಾಗ, ಏನು ಮಾಡಬೇಕು ಹೇಳಿ ಮಾಡ್ತೀನಿ, ಆದರೆ ಅತ್ತೆ ಯಾವುದೇ ಕಾರಣಕ್ಕೂ ನಮ್ಮ ಮನೆಯಲ್ಲಿ ಇಲ್ಲ ಅಂತ ಹೇಳ್ತಾರೆ. ಬಟ್ ಇಲ್ಲಿ ಎಲ್ರಿಗೂ ಕೂಡ ವಿಷಯ ಗೊತ್ತದೆ, ಮನೆಯಲ್ಲೇ ಇದ್ದಾರೆ ಅಂತ, ಏನು ಮಾಡಬೇಕು ಗೊತ್ತಾಗ್ತಿಲ್ಲ. ಇದ್ದ ಕಡೆ ಚಂದ್ರಕಾಂತ್ ಅವರು, ನೀನು ಅಮ್ಮ ಏನಾದರೂ ನಿನ್ನ ಮನೇಲಿ ಇದ್ರೆ ನನ್ನ ಕಾಲನ್ನು ಮುಟ್ಟಿ ಕ್ಷಮೆ ಕೇಳಬೇಕು, ನನ್ನ ಕಾಲು ಇಟ್ಕೋಬೇಕು ಅಂತ ಹೇಳ್ತಾರೆ. ಎಲ್ಲರೂ ಕೂಡ ಶಾಕ್ ಆಗ್ತಾರೆ. ಆ ಕಡೆ ಜನಗಳು ಎಲ್ಲರೂ ಕೂಡ ಸೇರಿರ್ತಾರೆ. ಅವ್ರ ಮುಂದೆ ಚಂದ್ರಕಾಂತ್ ಚಾಲೆಂಜ್ ಆಗ್ತಿದ್ದಾರೆ. ಅದನ್ನು ನಂದ ಕೂಡ ಅಕ್ಸೆಪ್ಟ್ ಮಾಡ್ಕೋತಾರೆ. ಫೈನಲಿ ಶ್ರೀಕಂಠು ರೂಮ್ ಒಳಗಡೆ ಹೋಗ್ತಾರೆ. ಹೋಗಿದ್ದೆ ಮಲಗಿರ್ತಕ್ಕಂಥವ್ರನ್ನ ನೋಡಿದ್ದೆ, ಅಜ್ಜಿ ಇಲ್ಲೇ ಇದ್ದಾರೆ ಅಂತ ಹೇಳ್ತಿದ್ದಾರೆ. ಅಲ್ಲೇ ಇರೋದು ಕಂಡ್ರಿ ಟ್ವಿಸ್ಟು. ಆ ಕಡೆ ರಕ್ಷಾ ಇನ್ನೂ ಕೂಡ ಹಿತ್ತಲಲ್ಲೇ ಇದ್ದಾಳೆ, ಈ ಕಡೆ ಅಜ್ಜಿ ಮಲ್ಕೊಂಡಿದ್ರು. ಫೈನಲಿ ಇಲ್ಲಿ ಮಲಗಿರ್ತಕ್ಕಂಥ ಜಾಗದಲ್ಲಿ ಇರೋದು ರಕ್ಷಾ. ಬಟ್ ಅಜ್ಜಿ ಅನ್ಕೊಂಡು ಶ್ರೀಕಂಠು ಎಡವಟ್ ಮಾಡ್ತಾರೆ. ಹಾಗಿದ್ರೆ ಅಜ್ಜಿಯಲ್ಲಿ ಯಾರ ಅಜ್ಜಿನ ಶಿಫ್ಟ್ ಮಾಡಿದ್ದು, ಏನಾಗಿದೆ, ಇದು ಎಲ್ಲದಕ್ಕೂ ಒಂದು ರೀತಿ ಕಾರಣ ಪ್ರಿಯಾ ನೆಟ್ಟಿಗೆ ವಲ್ಲಭನ್ ರೂಮಲ್ಲಿ ಇರಿಸಿದ್ರೆ ಯಾವ ಪ್ರಾಬ್ಲಮ್ ಕೂಡ ಆಗ್ತಿರ್ಲಿಲ್ಲ, ಏನೋ ಒಂದು ಮಾಡ್ತಾ ಇದ್ರು. ಬಟ್ ಈಗ ಎಡವಟ್ಟಾಗಿದೆ, ಏನಾಗಿರ್ಬೋದು, ಏನಾಗತ್ತೆ ತಿಳ್ಕೊಬೇಕು ಅಂದರೆ ಮುಂದಿನ ವಿಡಿಯೋಗೆ ವೆಯ್ಟ್ ಮಾಡೋದನ್ನು ಮರಿ.